ಹಲೋ ಗೈಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನೋಡೋಣ ಕಂಪ್ಯೂಟರ್ನ ಇಂಟ್ರೊಡಕ್ಷನ್. ಸೊ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಕಲಿತೀವಿ, ಮತ್ತೆ ಕಂಪ್ಯೂಟರ್ನ ಯಾಕೆ ಕಲಿಬೇಕು, ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ಗಳು ಯಾವುವು, ಮತ್ತೆ ಕಂಪ್ಯೂಟರ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತೀವಿ, MS ವರ್ಡ್, ಎಕ್ಸೆಲ್ ಮತ್ತೆ ಪವರ್ ಪಾಯಿಂಟ್ ನ ಯಾವ ರೀತಿ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡೋದು ಅನ್ನೋದು ಕೂಡ ನಾವು ಈ ಒಂದು ಏನ್ ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತಲ್ಲ, ಸೊ ಇದರಲ್ಲಿ ನೀವು ಡೆಫಿನೆಟ್ಲಿ ಏನೇನೆಲ್ಲ ಕಲಿಬಹುದು ನಾವು ಕಂಪ್ಯೂಟರ್ ಅಲ್ಲಿ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಫಸ್ಟ್ ನಾವು ತಿಳ್ಕೊಳ್ಳೋಣ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು, ಫಸ್ಟ್ ಬೇಸಿಕ್ ಡೆಫಿನೇಷನ್ ಏನಾಗಿರುತ್ತೆ, ಮತ್ತೆ ಕಂಪ್ಯೂಟರ್ನ ಕಂಡಿಡಿದವರು ಯಾರು ಅಂದ್ರೆ ಫಾದರ್ ಆಫ್ ದಿ ಕಂಪ್ಯೂಟರ್ ಅಂತ ಯಾರನ್ನ ಕರಿತೀವಿ, ಮತ್ತೆ ಕಂಪ್ಯೂಟರ್ ನಲ್ಲಿ ಎಷ್ಟು ಟೈಪ್ ಇದಾವೆ, ಮತ್ತೆ ಕಂಪ್ಯೂಟರ್ ನಲ್ಲಿ ಯಾವ ಸೈಜ್ ಮೇಲೆ ಇರತಕ್ಕಂಥ ಕಂಪ್ಯೂಟರ್ಗಳನ್ನ ಯಾವ ಯಾವ ಹೆಸರಿಂದ ಕರಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕಂಪ್ಯೂಟರ್ನ ಜನರೇಷನ್, ಸೊ ಫಸ್ಟ್ ಜನರೇಷನ್ ಟು 5th ಜನರೇಷನ್ ವರೆಗೂ ಯಾವ್ಯಾವ ಕಂಪ್ಯೂಟರ್ ನಲ್ಲಿ ಯಾವ್ಯಾವ ಇಸ್ವಿಗೆ ಕಂಪ್ಯೂಟರ್ನ ಡೆವಲಪ್ ಮಾಡಿದ್ರು, ಮತ್ತೆ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಹಾರ್ಡ್ಕೋರ್ ಮೆಟೀರಿಯಲ್ಗಳು ಯಾವುವು, ಮತ್ತೆ ಬೈನರಿ ನಂಬರ್ಸ್ 0 ಮತ್ತೆ 1. ಸೊ ಇವೆಲ್ಲವೂ ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಟಾಪಿಕ್ ಅಲ್ಲಿ. ಅದ್ರ ಜೊತೆಗೆ ನಾವು ಕಲಿತೀವಿ ಕಂಪ್ಯೂಟರ್ನ ಪಾರ್ಟ್ಸ್ಗಳು ಯಾವ್ಯಾವು. ಫಾರ್ ಎಕ್ಸಾಂಪಲ್ CPU ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು. ಸೊ ಎಲ್ಲವೂ ಇನ್ಪುಟ್ ಡಿವೈಸ್ ಯಾವುದು ಮತ್ತೆ ಔಟ್ಪುಟ್ ಡಿವೈಸ್ ಯಾವುವು ಅದನ್ನು ಕೂಡ ನಾವು ಈ ಒಂದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಟಾಪಿಕ್ ಅಲ್ಲಿ ಕಲಿತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಟಾಪಿಕ್ ಬಂದು ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಪ್ಲಿಕೇಶನ್ ಸಿಸ್ಟಮ್ ಯಾವುದು, ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮತ್ತೆ ಯುಟಿಲಿಟಿ ಸಿಸ್ಟಮ್ ಅಂದ್ರೆ ಏನು ಅದನ್ನು ಕೂಡ ನಾವು ಇಲ್ಲಿ ಕಲಿತೀವಿ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ವಿಂಡೋಸ್ 7 ಆಗಿರ್ಬೋದು, ವಿಂಡೋಸ್ 10 ಆಗಿರ್ಬೋದು. ಸೊ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅಂದ್ರೆ ನಾವೀಗ ಮೊಬೈಲ್ ಅಲ್ಲಿ ನಾವು ಹಲವಾರು ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಕಂಪ್ಯೂಟರ್ ಅಲ್ಲಿ ಈ ಒಂದು 3 ಟಾಪಿಕ್ ಇದಾವೆ ನೋಡ್ರಿ. MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಮತ್ತೆ ಪವರ್ ಪಾಯಿಂಟ್ ಆಗಿರ್ಬೋದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತೀವಿ ಸ್ನೇಹಿತರೆ. ಸೊ ಎಲ್ಲವೂ ಇಂಪಾರ್ಟೆಂಟ್ ಆಗ್ತವೆ. ನೀವು ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನನ್ನ ಚಾನಲ್ ಏನ್ ಕಂಪ್ಯೂಟರ್ ನಾಲೆಜ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾಜು ಒಂದು ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ. ಆ ಸಬ್ಸ್ಕ್ರೈಬ್ ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಬಾಜು ಒಂದು ಬೆಲ್ ಐಕನ್ ಬರ್ತೈತಿ, ಅದ್ರ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಹಾಕ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು, ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ MS ವರ್ಡ್ ಮತ್ತೆ ಎಕ್ಸೆಲ್ ಪವರ್ ಪಾಯಿಂಟ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ನಾವು ಕೆಲಸ ಮಾಡಬೇಕಾದ್ರೆ MS ವರ್ಡ್ ನಲ್ಲಿ. ಸೊ ಹಲವಾರು ಶಾರ್ಟ್ಕಟ್ ಕೀಗಳು. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಪ್ರಿಂಟ್ ತಗೋಬೇಕಪ್ಪ, ಒಂದು ಪೇಪರ್, ಒಂದು ಸೈಜ್ ನ, ಅಂದ್ರೆ ಅಲ್ಲಿ Ctrl+P ನ ಒತ್ತಿದ್ರೆ ಸಾಕು ನಾವು ಪ್ರಿಂಟ್ ತಗೋಬಹುದು. ಅದನ್ನ ಸೇವ್ ಮಾಡ್ಬೇಕಂದ್ರೆ Ctrl+S ನ ಪ್ರೆಸ್ ಮಾಡಿದ್ರೆ ಸಾಕು ನಾವು ಸೇವ್ ಮಾಡ್ಕೋಬಹುದು. ಸೊ ಯಾವುದೋ ಒಂದು ಫೈಲ್ ನ ಡೈರೆಕ್ಟ್ ಆಗಿ ಒಂದು ಹೊಸ ಫೈಲ್ ನ ತಗೋಬೇಕು ಅಂದ್ರೆ Ctrl+N ಒತ್ತಿದ್ರೆ ಸಾಕು ನಾವು ಒಂದು ಹೊಸ ಫೈಲ್ಗೆ ಮೂವ್ ಆಗ್ತೀವಿ. ಸೊ ಹಲವಾರು ಶಾರ್ಟ್ಕಟ್ ಕೀಗಳು ಇದಾವೆ. ಅದ್ರ ಜೊತೆಗೆ MS Excel ಅಲ್ಲಿ ನಾವು ಒಂದು ಸ್ಯಾಲರಿಯ ಒಂದು ಚಾರ್ಟ್ ನ ಪ್ರಿಪೇರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಕಂಪನಿಯಲ್ಲಿ ವರ್ಕ್ ಮಾಡತಕ್ಕಂಥ ವರ್ಕರ್ಸ್ ಡೀಟೇಲ್ ಆಗಿರ್ಬೋದು, ಅವರ ಸ್ಯಾಲರಿ ಎಷ್ಟು, ಮತ್ತೆ ಅವ್ರಿಗೆ ಎಷ್ಟು ಡಿಡಕ್ಷನ್ ಆಗುತ್ತೆ, ಮತ್ತೆ ಎಷ್ಟು ದಿವಸ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ, ಮತ್ತೆ ಆಬ್ಸೆಂಟ್ ಇದ್ದಾರೆ, ಎಲ್ಲವೂ ಡೀಟೇಲ್ ನಾವು ಎಕ್ಸೆಲ್ ಅಲ್ಲಿ ಫೀಡ್ ಮಾಡಿ ಇಟ್ಕೋಬಹುದು. ವಿತಿನ್ 1 ಸೆಕೆಂಡ್ ಅಲ್ಲಿ ಅವ್ರದ್ದು ಎಷ್ಟು ಡೇ ಬಂದಿದ್ದಾರೆ ಅದನ್ನೆಲ್ಲ ಕೂಡ ನಾವು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅವರ ಸ್ಯಾಲರಿ ಮಂತ್ಲಿ ಎಷ್ಟು ಹೋಗುತ್ತೆ ಅನ್ನೋದು ಕೂಡ ನಮಗೆ ಇಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಕಮ್ಸ್ ಟು ದಿ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ ನ ನಾವು ಬೇಸಿಕಲಿ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ. ಸೊ ನಾವು ಈಗ ಕಾಲೇಜಲ್ಲಿ ಇರಬೇಕಾದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ನ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಸೊ ನಾವು ಒಂದು PPT ಅಂತ ರೆಡಿ ಮಾಡ್ಕೊಂತೀವಿ. ಸೊ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಸೊ ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ಇಮೇಜ್ ಆಗಿರ್ಬೋದು, ಒಂದು ವಿಡಿಯೋಸ್ ಆಗಿರ್ಬೋದು, ಹಲವಾರು ಒಂದು ಇನ್ಸರ್ಟ್ ಆಪ್ಷನ್ ಇದರಲ್ಲಿ ಟ್ರಾನ್ಸಿಷನ್ಸ್ ಗಳು ಇರ್ತವೆ. ಅವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಬೆಸ್ಟ್ PPT ನ ಪ್ರೆಸೆಂಟೇಷನ್ ಕೊಡಬಹುದು. ಎಲ್ಲರಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ಪ್ರೆಸೆಂಟೇಷನ್ ಕೊಡಬಹುದು ಸ್ನೇಹಿತರೆ. ಸೊ ಡೆಫಿನೆಟ್ಲಿ ನೀವು ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ, ನೀವು ಕೂಡ ಕನೆಕ್ಟ್ ಆಗ್ರಿ. ಸೊ ಈ ಒಂದು ಸಪರೇಟ್ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಕೋರ್ಸ್ 2024. ಸೊ ಈ ಒಂದು ನೇಮ್ ಅಲ್ಲಿ ನಾನು ಒಂದು ಪ್ಲೇಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಡೇ 1 to ಎಲ್ಲಿವರೆಗೂ ಅಪ್ ಟು ಯಾವ್ಯಾವ ಕ್ಲಾಸ್ ನಡೀತಾವೆ ನಾನು ಎಲ್ಲವನ್ನು ಮೆನ್ಷನ್ ಮಾಡಿ ನಿಮಗೆ ವಿಡಿಯೋನ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತವೆ, ಇವೆಲ್ಲವೂ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತವೆ. ಸೊ ನಾವು ಎಕ್ಸಾಂಪಲ್ ಆಗಿ ನಾವು ಈಗ ವಾಟ್ಸ್ಆಪ್ ಯೂಸ್ ಮಾಡ್ತೀವಿ ಮೊಬೈಲ್ ಅಲ್ಲಿ, ಅದೇ ರೀತಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಇಂಟರ್ನೆಟ್ ಟಾಪಿಕ್ ಕೇಳಿರ್ಬೋದಲ್ಲ. ಸೊ ಇಂಟರ್ನೆಟ್ ಮತ್ತೆ ನೆಟ್ವರ್ಕ್. ಸೊ ನೆಟ್ವರ್ಕ್ ಈಗ 4G 5G ನೆಟ್ವರ್ಕ್ಗಳು ನಮಗೆ ಲಭ್ಯ ಇದೆ ಸ್ನೇಹಿತರೆ. ಸೊ ಇಲ್ಲಿ ಇಂಟರ್ನೆಟ್ ನ ಫಸ್ಟ್ ನಮಗೆ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಾಗಬೇಕು, ಕಂಪ್ಯೂಟರ್ ಅಲ್ಲಿ ಮತ್ತೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಾಗಬೇಕು, ಅದರಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಯಾವ್ದು ಗೊತ್ತಾಗಬೇಕು. ಅದ್ರ ಜೊತೆಗೆ ನಾವು ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಈಗ ಕ್ರೋಮ್ ಆಗಿರ್ಬೋದು, ಮೊದಲ ಫೈರ್ಫಾಕ್ಸ್ ಆಗಿರ್ಬೋದು. ಸೊ ಇವೆಲ್ಲವನ್ನು ಇಂಟರ್ನೆಟ್ ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಯಾವುದೇ ಒಂದು ವೆಬ್ಸೈಟ್ ನ ಡೈರೆಕ್ಟ್ ಆಗಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ನಮ್ಮ ಇಂಟರ್ನೆಟ್ ಅನ್ನೋದು ಕೂಡ ನಾವು ಇಲ್ಲಿ ಕಲಿತೀವಿ. ನೆಟ್ವರ್ಕ್ ಆಗಿರ್ಬೋದು, ಸೊ ಯಾವ ರೀತಿ ನಮ್ಮ ಕಂಪ್ಯೂಟರ್ಗೆ ನೆಟ್ವರ್ಕ್ ಬರುತ್ತೆ. ಸೊ ಈಗ ನಮಗೆ LAN ಆಗಿರ್ಬೋದು, WAN ಆಗಿರ್ಬೋದು, MAN ಆಗಿರ್ಬೋದು, ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇವೆಲ್ಲವೂ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಕಂಪ್ಯೂಟರ್ ಅಲ್ಲಿ ನಾವು ಒಂದು ಭಾಗವನ್ನ ಮರೆತೇ ಬಿಟ್ಟಿವಿ ನಾವು. ಏನ್ ಗೊತ್ತಾ, ಕಂಪ್ಯೂಟರ್ ಅಂತ ಒಂದು ಜೀನಿಯಸ್ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನ ನಾವು ಸ್ಟೋರ್ ಮಾಡಿ ಕಂಪ್ಯೂಟರ್ ಅಲ್ಲಿ ಇಟ್ಕೊಂಡ್ರೆ ಅದು ಸೇಫ್ ಆಗಿರುತ್ತೆ ಸ್ನೇಹಿತರೆ. ಸೊ ಯಾವುದೇ ರೀತಿ ಫಿಸಿಕಲ್ ಡ್ಯಾಮೇಜ್ ಆಗದೆ ಸಿಸ್ಟಮ್ ನ ಹಾಗೆ ನಾವು ಇಟ್ಕೊಂಡಿವಿ ಅಂದ್ರೆ ಸೊ ಡೆಫಿನೆಟ್ಲಿ ನಮ್ಮ ಡಾಟಾವನ್ನ ವರ್ಷಗಂಟ್ಲೆ ನಮ್ಮ ಡಾಟಾವನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ನೇಹಿತರೆ. ಸೊ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು, ಈಗ ಮನುಷ್ಯನೇ ಮರ್ತು ಬಿಡ್ತಾನೆ ಅದನ್ನ, ಯಾವುದೇ ಒಂದು ಟಾಪಿಕ್ ನ ಮರ್ತು ಬಿಡ್ತಾನೆ. ಸೊ ಆದ್ರೆ ಕಂಪ್ಯೂಟರ್ ಮರೆಯಲ್ಲ. ಅದರಲ್ಲಿ ನಾವು ಅದನ್ನ ಯಾವುದೇ ಒಂದು ಹೆಸರನ್ನ ಸೇವ್ ಮಾಡಿಕೊಂಡಿದ್ರೆ ಅದನ್ನ ಮತ್ತೆ ಒಂದು 10 ವರ್ಷ ಬಿಟ್ಟು ನೋಡಿದ್ರು ಕೂಡ ಅದು ನಮಗೆ ಅವೈಲೇಬಲ್ ಇರುತ್ತೆ.
ಸೊ ಅಷ್ಟೊಂದು ಒಂದು ಒಳ್ಳೆಯ ಒಂದು ಕಂಪ್ಯೂಟರ್ ಅಂತಾನೆ ಹೇಳ್ಬೋದು. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮೆಮೊರಿಯಲ್ಲಿ ನಾವು ಹಲವಾರು ಟೈಪ್ ಇದೆ, 2 ಟೈಪ್ ಇದಾವೆ, ಒಂದು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಓಕೆ ಸ್ನೇಹಿತರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಇಲ್ಲಿ ಮೊಬೈಲ್ ಟೆಕ್ನಾಲಜಿ. ಮೊಬೈಲ್ನ ಯಾರು ಕಂಡಿಡಿದ್ರು, ಮತ್ತೆ ಆ ಮೊಬೈಲ್ ಅಲ್ಲಿ ಯೂಸ್ ಮಾಡತಕ್ಕಂಥ ಸಿಮ್ಗಳು, ಈಗ ವಡಾ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಸೊ ಯಾವ ಸಿಮ್ಗಳನ್ನ ಯೂಸ್ ಮಾಡ್ತೀವಿ, ಅದರ ಇಂಟರ್ನೆಟ್ ಮತ್ತೆ ನೆಟ್ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಟಾಪಿಕ್ ಬಂದು ಐಟಿ ಕಂಪನೀಸ್. ಸೊ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನೀಸ್ಗಳು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರತಕ್ಕಂಥ ಐಟಿ ಕಂಪನೀಸ್ಗಳು ಕಂಪ್ಯೂಟರ್ ಮೇಲೆನೆ ನಡೀತವೆ ಸ್ನೇಹಿತರೆ. ಕಂಪ್ಯೂಟರ್ ಅಂದ್ರೆ ಐಟಿ ಕಂಪನೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಸೊ ಹಲವಾರು ಅವರು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಗಳನ್ನ ಅವರು ಕಲಿತಿರ್ತಾರೆ ಸ್ನೇಹಿತರೆ. ಅಲ್ಲಿ ಅವರು ಅದರ ಬೇಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಓಕೆ ಸ್ನೇಹಿತರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ಕಲಿಯುವುದು. ಓಕೆ, ಈ ಕೋರ್ಸ್ ನಿಮಗೆ ತುಂಬಾ ಬೆನಿಫಿಟ್ ಆಗಲಿದೆ ಅಂತ ಹೇಳ್ಬೋದು ನಾನು. ಡೆಫಿನೆಟ್ಲಿ ಕನೆಕ್ಟ್ ಆಗಲಿ. ಏನ್ ಮಾಡಬೇಕು ಕನೆಕ್ಟ್ ಆಗಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಬೇಕು ನನ್ನ ಚಾನಲ್ಗೆ, ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ. ನೆಕ್ಸ್ಟ್ ಟಾಪಿಕ್ ಬಂದಿಲ್ಲಿ ಈ ಗವರ್ನೆನ್ಸ್ ಪ್ರಾಜೆಕ್ಟ್. ಸೊ ಇಲ್ಲಿ ನೋಡಬಹುದು ಈ ಗವರ್ನೆನ್ಸ್ ಪ್ರಾಜೆಕ್ಟ್ ನಮ್ಮ ಗೌರ್ಮೆಂಟ್ ಅಲ್ಲಿ ಕೆಲವೊಂದು ವೆಬ್ಸೈಟ್ ಗಳಿದಾವೆ. ಸೊ ನಮಗೆ ಡೈರೆಕ್ಟ್ ಆಗಿ ಅದರ ಪ್ರಾಜೆಕ್ಟ್ ಗಳನ್ನ ನಾವು ಡೈರೆಕ್ಟ್ ಆಗಿ ಹೋಗಬಹುದು. ಇಲ್ಲಿ ಇಮೇಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮೇಲ್, ಜಿಮೇಲ್ ಅಂದ್ರೆ ಗೂಗಲ್ ಮೇಲ್. ಸೊ ಈ ರೀತಿ ಕೆಲವೊಂದು ಪದಗಳನ್ನ ನಾವು ಇಲ್ಲಿ ಫುಲ್ ಫಾರ್ಮ್ ಏನಾಗಿರುತ್ತೆ, ಸೊ ಅದನ್ನು ಕೂಡ ನಾವು ಕಲಿತಾ ಹೋಗೋಣ. ಸೊ ನೀವು ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ನ ಕೊಡ್ತಾ ಇದ್ರೆ ಅಂದ್ರೆ ಅದಕ್ಕಂತೂ ಬೆಸ್ಟ್, ನಿಮಗೆ ಪೂರ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಕಂಪ್ಯೂಟರ್. ನೀವು ಪ್ರಾಕ್ಟಿಕಲ್ ಆಗಿ ಕಲಿತೀರಾ, ಸೊ ಅವಾಗ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಪ್ರಾಕ್ಟಿಕಲ್ ಆಗಿ ಕಲಿತಾಗ ನಿಮಗೆ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸ್ನೇಹಿತರೆ, ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದು ಲಾಸ್ಟ್ ಟಾಪಿಕ್, 10ನೇ ಟಾಪಿಕ್, ನುಡಿ ಕನ್ನಡ ತಂತ್ರಾಂಶ, ನುಡಿ ಕನ್ನಡ ಸಾಫ್ಟ್ವೇರ್. ಸೊ ನುಡಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನ ಟೈಪ್ ಮಾಡೋದು ಹೇಗೆ, ಅದನ್ನ ಬಳಕೆ ಮಾಡೋದು ಹೇಗೆ, ಕನ್ನಡ ಒಂದು ಸಾಫ್ಟ್ವೇರ್ ನ ನಮ್ಮ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲೇಷನ್ ಗಳನ್ನ ಮಾಡ್ಕೊಳ್ಳೋದು, ಅದನ್ನ ಯಾವ ರೀತಿ ಯೂಸ್ ಮಾಡೋದು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಸೊ ಇದು ಬೇಸಿಕ್ ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ಇದು ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಅಂದ್ರೆ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಹಲವಾರು ವಿದ್ಯಾರ್ಥಿಗಳು ಕಂಪ್ಯೂಟರ್ನ ಕಲ್ತಿರ್ತಾರೆ, ಸೊ ಅಲ್ಲಿ ಮರ್ತ್ಬಿಟ್ಟಿರ್ತಾರೆ. ಸೊ ನೀವು ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಕಲ್ತ್ರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವುದೇ ಒಂದು ಟಾಪಿಕ್ ನ ಮರ್ತಿದ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡ್ರಿ, ಮತ್ತೆ ನನ್ನ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ನೋಡಿ, ಬಾಜು ಒಂದು ಬೆಲ್ ಐಕಾನ್ ಬರುತ್ತೆ, ಅದರ ಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.